ಎಲ್ರಿಗೂ ನಮಸ್ಕಾರ. ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಶೇಷ ಕೇವಲ 5 ನಿಮಿಷದಲ್ಲಿ ಮಾಡ್ಬೋದಾಗಿರೋಂಥ ಸೈಡ್ ಡಿಶ್ ರೆಸಿಪಿ. ಇದೊಂದಿದ್ರೆ ಸಾಕು, ಬೇರೆ ಸೈಡ್ ಡಿಶ್ ಅವಶ್ಯಕತೆ ಏನಿಲ್ಲ. ಮೊದಲನೇ ಸ್ಟೆಪ್ಪಲ್ಲಿ ಹೆಂಚನ್ನ ಕಾಯಕ್ಕಿಟ್ಕೊಂಡಿದ್ದೀನಿ. ಗ್ಯಾಸ್ ಸ್ಟವ್ ಲೋ ಫ್ಲೇಮ್ನಲ್ಲಿ 2 ಚಮಚದಷ್ಟು, ದೊಡ್ಡ ಚಮಚದಲ್ಲಿ 2 ಚಮಚದಷ್ಟು ಎಣ್ಣೆ. ಕಡಲೆ ಬೀಜದ ಎಣ್ಣೆ ಇದ್ರೂ ಕೂಡ ಒಳ್ಳೆಯದೇ, ಇನ್ನೂ ಮತ್ತಷ್ಟು ಟೇಸ್ಟಿಯಾಗಿರುತ್ತೆ. ನಾನು ಉಪಯೋಗ ಮಾಡಿರೋದು ಸನ್ಫ್ಲವರ್ ಆಯಿಲ್. ಬೆಳ್ಳುಳ್ಳಿ ಹೆಸಳು ಸುಮಾರು ಒಂದು 10 ಎಸಳಷ್ಟಿದೆ, 10ರಿಂದ 12 ಎಸಳಷ್ಟಿದೆ. ಇದ್ರ ಕ್ವಾಂಟಿಟಿನ ಬೇಕಿದ್ರೆ ಜಾಸ್ತಿ ಕೂಡ ಹಾಕ್ಕೋಬೋದು. ಅಷ್ಟು ಜೀರಿಗೆ 1 ಟೇಬಲ್ ಸ್ಪೂನಷ್ಟು. ಗ್ಯಾಸ್ ಸ್ಟವ್ನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಬೆಳ್ಳುಳ್ಳಿಲಿರೋ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಬಿಸಿ ಮಾಡ್ಕೋಬೇಕು. ಒಳಗಡೆ ಎಲ್ಲ ಅದು ಚೆನ್ನಾಗಿ ಬೇಯಬೇಕು. ಹಸಿರು ಮೆಣಸಿನ್ಕಾಯಿ ಸುಮಾರು ಒಂದು 4ರಿಂದ 5 ಖಾರನ ನಿಮ್ಮಿಷ್ಟ ಪ್ರಕಾರ ಕೂಡ ಸೇರಿಸ್ಕೋಬೋದು. ಹುಣಸೆ ಹಣ್ಣು ಸ್ವಲ್ಪ. ಈಗ ಈ 2 ಪದಾರ್ಥಗಳಲ್ಲಿರೋ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು. ಇದು ಮೊದಲೇ ಹುರಿದಿಟ್ಕೊಂಡಿರೋ ಕಡಲೆ ಬೀಜ ಸುಮಾರು ಒಂದು 50 ಗ್ರಾಮ್ಸಷ್ಟು. ಈ ಪದಾರ್ಥಗಳ ಜೊತೆಗೆ ಹಾಕ್ಕೊಂಡು ಮತ್ತೊಮ್ಮೆ ಸ್ವಲ್ಪ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಕಡಲೆ ಬೀಜ ಹಾಕ್ಕೊಂಡ್ಮೇಲೆ ಮತ್ತೊಮ್ಮೆ ಸುಮಾರು 1-2ರಿಂದ 3 ನಿಮಿಷ ಬಿಸಿ ಮಾಡಿಕೊಂಡ್ರೆ ಸಾಕಾಗತ್ತೆ. ಈಗ ಎಲ್ಲ ಪದಾರ್ಥಗಳು ಬಿಸಿ ಮಾಡ್ಕೊಂಡಿದ್ದಾಗಿದೆ, ತಣ್ಣಗಾಗಲಿ. ಈಗೆಲ್ಲ ಪದಾರ್ಥಗಳು ತಣ್ಣಗಾಗಿದ್ದಾವೆ. ಮಿಕ್ಸಿ ಜಾರ್ನ ಉಪಯೋಗ ಮಾಡ್ತಾಯಿದ್ದೀನಿ. ಇದನ್ನು ಒರಳಲ್ಲಿ ಕುಟ್ಟಿ ಮಾಡಿಕೊಂಡ್ರೆ ಮತ್ತಷ್ಟು ಟೇಸ್ಟಿಯಾಗಿರುತ್ತೆ. ಒರಳು ನನ್ನ ಮನೇಲಿಲ್ಲ, ಅದಕ್ಕೋಸ್ಕರ ಮಿಕ್ಸಿಯಲ್ಲಿ ಹಾಕಿ ಮಾಡ್ಕೊಳ್ತಾ ಇದ್ದೀನಿ. 1ರಿಂದ 2 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಕಡ್ಡಿ ಸಹಿತವಾಗಿ. ನೋಡಿ, ಈ ರೀತಿಯಾಗಿ ಕಡ್ಡಿ ಹಾಕ್ಕೊಂಡ್ರೆ ಸಕ್ಕ ಟೇಸ್ಟಿಯಾಗಿರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು. ನೀರನ್ನ ಹಾಕ್ಕೊಳ್ದೆ ಇದನ್ನು ರುಬ್ಕೋಬೇಕು. ನಿಮ್ಮ ಮನೇಲಿ ಒರಳಿದ್ರೆ ಈ ರೆಸಿಪಿನ ಕುಟ್ಟಿ ಮಾಡ್ಕೊಳ್ಳಿ, ಸಕ್ಕ ಟೇಸ್ಟಿಯಾಗಿರುತ್ತೆ. ತರ್ತರಿಯಾಗಿ ರುಬ್ಕೊಂಡಿದ್ದಾಗಿದೆ. ನುಣ್ಣಗೆ ರುಬ್ಕೊಂಡ್ರೆ ಚೆನ್ನಾಗಿರಲ್ಲ ಇದು. ನೋಡಿ, ಈ ರೀತಿ ಮಾಡಿದ್ರೆ ಉಂಡೆ ಕಟ್ಟಕ್ಕೆ ಹಾಕಬೇಕು. ಇದು ಎಲ್ಲದ್ರ ಜೊತೆಲೂ ಚೆನ್ನಾಗಿರುತ್ತೆ. ಇಮ್ಮಿಡಿಯೇಟಾಗಿ ಮಾಡ್ಕೋಬೋದು. ಚಪಾತಿ, ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ, ಜೋಳದ ರೊಟ್ಟಿ ಎಲ್ಲದ್ರ ಜೊತೆಲೂ ಚೆನ್ನಾಗಿರುತ್ತೆ. ಇಷ್ಟ ಇದ್ದರೆ ಬಿಸಿ ಅನ್ನದ ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಇದನ್ನು ಕಲಿಸ್ಕೊಂಡು ತಿಂದರೂ ಕೂಡ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ, ಸ್ವಲ್ಪ ಡಿಫ್ರೆಂಟಾಗಿ ಕೂಡ ಇರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.